ಆನೇಕಲ್ ತಾಲೂಕಿನ ಸರ್ಜಾಪುರ ಗ್ರಾಮದ ಯುವ ನಾಯಕರು ಮತ್ತು ಸಮಾಜ ಸೇವಕರಾದ ಸರ್ಜಾಪುರ ನವೀನ್ ಜುನ್ನೂರ್ ಅವರ ಹುಟ್ಟುಹಬ್ಬವನ್ನು ಚಂದಾಪುರದ ಸಮೀಪವಿರುವ ಸಿಪಾನಿ ಸೇವಾ ಸದನದಲ್ಲಿ ಒಂದು ದಿನದ ಅನ್ನದಾಸೋಹ ಹಮ್ಮಿಕೊಳ್ಳುವ ಮುಖೇನ ಸಡಗರ ಮತ್ತು ಸಂಭ್ರಮದಿಂದ ಆಚರಿಸಲಾಯಿತು. ಇನ್ನು ಸರ್ಜಾಪುರ ನವೀನ್ ಜುನ್ನೂರ್ ಅವರಿಗೆ ತಮ್ಮ ಸ್ನೇಹಿತರು ಮತ್ತು ಅಭಿಮಾನಿಗಳು ಕೇಕ್ ಅನ್ನು ಕತ್ತರಿಸಿ ಬೃಹತ್ ಗಾತ್ರದ ಹೂವಿನ ಹಾರವನ್ನು ಹಾಕಿ ಹುಟ್ಟುಹಬ್ಬದ ಶುಭಾಶಯಗಳು ಕೋರಿದರು. ಇನ್ನು ಕಾರ್ಯಕ್ರಮದ ನೇತೃತ್ವವನ್ನು ಬಿದ್ರುಗುಪ್ಪೆ ಸುನೀಲ್ ರವರು ವಹಿಸಿದ್ರು. ಇನ್ನು ಕಾರ್ಯಕ್ರಮದಲ್ಲಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಸೇವಾ ರತ್ನ ಟ್ರಸ್ಟ್ ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ಜಿ. ಮುನಿಯಪ್ಪ, ಯುವ ಮುಖಂಡರಾದ ಬಿದ್ರುಗುಪ್ಪೆ ಅಶೋಕ್, ಶ್ರೀರಾಮ್, ಶಿವಕುಮಾರ್, ಪರಮೇಶ್, ಜನಾರ್ದನ್, ಅಶೋಕ್, ಶ್ರೀನಿವಾಸ್, ಮೋಹನ್, ಅಭಿ ಮತ್ತಿತರರು ಹಾಜರಿದ್ದರು. ಯುವ ನಾಯಕ, ಸಮಾಜ ಸೇವಕ, ನನ್ನ ಆತ್ಮೀಯ ಸಹೋದರರಾದ ನವೀನ್ ಜುನ್ನೂರ್ ಅವರ ಹುಟ್ಟುಹಬ್ಬವನ್ನು ಈ ಅನಾಥಾಶ್ರಮದಲ್ಲಿ ಅನ್ನದಾಸೋಹ ಮಾಡುವ ಮೂಲಕ ಒಂದು ವಿಜೃಂಭಣೆ ಇಲ್ಲದೆ ಒಂದು ಸ್ನೇಹಿತರೊಂದಿಗೆ ಕೂಡಿ ಅನ್ನದಾಸೋಹ ಹಮ್ಮಿಕೊಂಡಿದ್ದು ತುಂಬ ಸಂತೋಷ. ಅವರಿಗೆ ದೇವರು ಆರೋಗ್ಯ, ಐಶ್ವರ್ಯ ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೀಲಿ ಅಂತ ಈ ಮೂಲಕ ಆಶಿಸುತ್ತಾ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಪ್ರೀತಿಯ ಸಹೋದರ ನವೀನ, ನನಗೆ ಹುಟ್ಟುಹಬ್ಬದ ಶುಭಾಶಯಗಳು. ಇದೇ ರೀತಿ ದಾನ ಧರ್ಮ ಇನ್ನೂ ಮುಂದೆ ಮಾಡಿಕೊಂಡು ಇನ್ನೂ ಸ್ಕೂಲು ಮತ್ತು ಸ್ಕೂಲುಗಳಿಗೆ ಮತ್ತು ಬಡವರಿಗೆ ಇನ್ನೂ ಇಂಥ ಒಳ್ಳೆ ಕೆಲಸಗಳು ಮಾಡಲಿ.
ಆಯುಸ್ ಆರೋಗ್ಯ ಕೊಟ್ಟು ದೇವರು ಕಾಪಾಡಲಿ. ಪ್ರೀತಿಯ ಸಹೋದರನಾದ ನವೀನ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಈ ಮೂಲಕ ನಾನು ಆಶಿಸ್ತೇನೆ. ಇನ್ನು ಮುಂದಿನ ದಿನಗಳಲ್ಲಿ ಒಳ್ಳೆ ರೀತಿ ಇನ್ನು ಇವತ್ತೇನು ಕೆಲಸ ಮಾಡಿದಾರೋ ಅದು ಇನ್ನೂ ಉನ್ನತ ಮಟ್ಟದಲ್ಲಿ ಕೆಲಸ ಮಾಡಲಿ ಅಂತೇಳಿ ಈ ಮೂಲಕ ನಾನು ಆಶಿಸ್ತೇನೆ. ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಈ ಮೂಲಕ ಆಶಿಸ್ತೇನೆ. ಆತ್ಮೀಯ ಜಿನ್ನು ಸರ್ ಅವರ ಹುಟ್ಟುಹಬ್ಬವನ್ನು ಇವತ್ತು ಈ ಅನಾಥಾಶ್ರಮದಲ್ಲಿ ಆಚರಣೆ ಮಾಡ್ತಾಯಿದ್ದೀವಿ. ಇದೊಂದು ನಿಜವಾಗ್ಲೂ ಒಳ್ಳೆಯ ಒಂದು ವಿಚಾರ. ಯಾಕಂದರೆ ನಮ್ಮಲ್ಲಿ ಎಷ್ಟೇ ಇರ್ಬೋದು, ಏನೇ ಮಾಡ್ಬೋದು, ಇಲ್ಲಿರ್ತಕ್ಕಂಥ ಅಂಗವಿಕಲರಿಗೆ ಮತ್ತು ಆರೋಗ್ಯ ಕೆಟ್ಟವರಿಗೆ ಎಲ್ಲ ಬಂದು ಸುಮಾರು ಇಲ್ಲಿ 450 ಜನ ಇದ್ದಾರೆ. ಇವತ್ತಿನ ಒಂದು ಟೈಮ್ಗೆ ಅವರು ಜಿನ್ನು ಸರ್ ಅವರು ಊಟದ ವ್ಯವಸ್ಥೆ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ಅದು ಶ್ಲಾಘನೀಯ ವಿಚಾರ ಅಂತದ್ದು. ಯಾಕಂದರೆ ಅವ್ರ ಹುಟ್ಟುವುದ ಹಬ್ಬದ ಒಂದು ಸಂತೋಷದ ದಿನವನ್ನು ಈ ಅಂಗವಿಕಲರು ಅನಾಥರದ ಅವರಲ್ಲಿ ಬೆರೆತ್ಕೊಂಡು ಅವರು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳೋದು ನಿಜವಾಗ್ಲೂ ಬಹಳ ಒಳ್ಳೆಯ ವಿಚಾರವಾಗಿದೆ. ಇನ್ನು ಕೆಲವರು ಅವ್ರ ಹುಟ್ಟುಹಬ್ಬ ಯಾವ ರೀತಿಯೇನೋ ಮಾಡ್ಕೊತಾರೆ, ಆದರೆ ಇಂಥ ರೀತಿಯಲ್ಲಿ ಮಾಡ್ಕೊಳೋದು ಅಪರೂಪ. ಆದ್ದರಿಂದ ಅವರಿಗೆ ಪರಮಾತ್ಮ ಆರೋಗ್ಯ ಕೊಟ್ಟು ಸಕಲ ಸೌಭಾಗ್ಯಗಳು ಸಕಲ ಆರೋಗ್ಯಗಳು ಕೊಟ್ಟು ಅವ್ರ ಕುಟುಂಬ ವರ್ಗದವರೆಲ್ಲ ಚೆನ್ನಾಗಿರಲಿ ಅಂತ ಪರಮಾತ್ಮನಲ್ಲಿ ನಾನು ಈ ಶುಭ ದಿನವನ್ನು ನಾವೆಲ್ಲರೂ ಆಚರಿಸ್ತಾ ಇದ್ದೀವಿ. ಜೈ ಭೀಮ್. ಏನು ಇವತ್ತು ನನಗೆ ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ಈ ಸಿಪಾನಿ ಆಶ್ರಮಕ್ಕೆ ಒಂದು ಹೊತ್ತಿನ ಊಟ ವ್ಯವಸ್ಥೆ ಮಾಡಿ ನಮ್ಮ ಸ್ನೇಹಿತನಾದ ಸುನೀಲ್ ಹಾಗೂ ಅಶೋಕ್ನವರು ಅವರಿಗೆ ಧನ್ಯವಾದಗಳು. ನನ್ನ ಹುಟ್ಟುಹಬ್ಬದ ಶುಭಾಶಯ ಕೋರಿದ ಎಲ್ಲ ನನ್ನ ಗೆಳೆಯರಿಗೂ ನನ್ನ ಅಣ್ಣಂದಿರಿಗೂ ಧನ್ಯವಾದಗಳು.